ತಪ್ಪದೇನ್ರಿ, ತಪ್ಪೇ ಔಟೈತೆ. ದಾರಿ ತಪ್ಪಿದ ಮಗ ಈಗ ಡಿ ಕೆ ಶಿವಕುಮಾರ್, ದಾರಿ ತಪ್ಪಿದ ಮಗ. ಹೂನಪ್ಪ, ನಾನು ನವಂಬರ್ ಕ್ರಾಂತಿ ಅಂತ ಹೇಳಿದಾಗ ಅದನ್ನೇನು ಹೇಳಿದ್ರು, ಬುರುಡೆ ಬಿ ಜೆ ಪಿಯವರೆಲ್ಲ ಬುರುಡೆ ಬಿಡ್ತಾರೆ ಅಂದರು. ಈಗ ಯತೀಂದ್ರ ಹೇಳಿದಾಗ ಕರೆಕ್ಟು, ನಿಮಗೆ ಕಾಂಗ್ರೆಸ್ ಅವ್ರಿಗೆ ಯತೀಂದ್ರ ಹೇಳಿದ್ದು ಕರೆಕ್ಟು. ಪಾಪ ರಾಜಣ್ಣ ಹೇಳ್ದ ತುಮಕೂರು, ಅವನ್ನ ಓಡಿಸೇ ಬಿಟ್ರು, ಕ್ರಾಂತಿ ಅಂತ ಹೇಳ್ದ. ಹಾಂ, ಅವನ್ನ ಬೋರ್ಡ್ಗಿಲ್ದಂಗೆ ಓಡಿಸ್ಬಿಟ್ರು. ಯಾರ್ಯಾರು ಹೇಳಿದಾರೋ ಅವರೆಲ್ಲ ಬೋರ್ಡ್ ಇದ್ದಂಗೆ ಓಡಿಸಿದ್ದೀರಾ. ಈಗ ಯತೀಂದ್ರ ಹೇಳಿರೋದು ಡಿ ಕೆ ಶಿವಕುಮಾರ್ಗೆ ಪಂಗನಾಮ ಅನ್ನೋದು ಪಕ್ಕ. ಇದರಲ್ಲಿ ಡಿ ಕೆ ಶಿವಕುಮಾರ್ಗೆ ಯಾವ ನಾಮ ಇಡಬೇಕು ಅಂತ, ಯಾಕಂದರೆ ಡಿ ಕೆ ಶಿವಕುಮಾರ್ ದಿನ ಇದ್ದರೆ ನೋಡ್ತಿರಲ್ಲ, ಅವರೇನು ರಸ್ತೆ ಗುಂಡಿ ಬಿಚ್ಚಕ್ಕೆ ಎಲ್ಲೂ ಬೆಂಗಳೂರಲ್ಲಿ ಬರ್ತಾ ಇಲ್ಲ. ಅವರು ಪೂರ್ತಿ ಟೆಂಪಲ್ ನಾಮ, 2 ನಾಮ ಹಾಕ್ಕೊಂಡು ಟೆಂಪಲ್ ರನ್ ಮಾಡ್ತಾಯಿದ್ದಾರೆ. ಈಗ ಯತೀಂದ್ರ ಸಿದ್ದರಾಮಯ್ಯ ಇನ್ನೊಂದು ನಾಮ ಉಳಿದಿತ್ತು, ಅದು 3ನೇ ನಾಮ. 3 ನಾಮ ಹಾಕ್ಬಿಟ್ಟು 3 ನಾಮ ಗೋವಿಂದ ಗೋವಿಂದ ಅಂತ ಮಾಡ್ತಾಯಿದ್ದಾರೆ ಅಷ್ಟೇ. ಯತೀಂದ್ರ ಅವರ ಸ್ಟೇಟ್ಮೆಂಟು ಸಿದ್ದರಾಮಯ್ಯ ಹೇಳಿ ಮಾಡಿಸಿರೋದೆ, ಅದು ಬೆಳಗಾವಿಗೆ ಹೋಗಿ ಅವ್ರ ಮನೆಯಲ್ಲೇ ಹೇಳಿದ್ದಾರೆ ಅಂತ ಹೇಳಿದ್ರೆ ಇದು ಪಕ್ಕ. ನಾಮ ಹಾಕೋದು ಪಕ್ಕ. ಕಾಂಗ್ರೆಸ್ ಒಂಥರ ಒಡೆದ ಮನೆ. ನನಗನ್ಸ್ತತೆ ಈ ಸರ್ಕಾರ ಜನನೂ ತೊಲಗೋಗ್ಲಿ ಅಂತ ಇದ್ದಾರೆ. ಈ ಸರ್ಕಾರ ನವಂಬರ್ ಡಿಸೆಂಬರಲ್ಲಿ ಹಾಳಾಗೋಗ್ಲಿ ಅಂತ ಜನ ತೀರ್ಮಾನ ಆಗ್ತಾರೆ. ಕಾಂಗ್ರೆಸ್ ಅವರು ಅದಕ್ಕೆ ಪುಷ್ಟಿ ಕೊಡೋ ರೀತಿ ಈ ಬೆಳವಣಿಗೆ ಆಗ್ತಾಯಿದೆ. ತಪ್ಪದೇನ್ರಿ, ತಪ್ಪೇ ಔಟೈತೆ. ದಾರಿ ತಪ್ಪಿದ ಮಗ ಈಗ ಡಿ ಕೆ ಶಿವಕುಮಾರ್, ದಾರಿ ತಪ್ಪಿದ ಮಗ. ಟೆಂಪಲ್ ರನ್ ಮಾಡಿದ್ರೆ ಏನು ಸಿಗಲ್ಲ ಅಂತ ಕಾಂಗ್ರೆಸ್ ಅವರ ಹೇಳಿದಾರಲ್ಲ, ಅವ್ರು ಯಾರು ಮಂತ್ರಿ ಒಬ್ರು ಹೇಳಿದ್ದಾರೆ. ಟೆಂಪಲ್ ರನ್ ಮಾಡಿದ್ರೆ ಏನು ಸಿಗಲ್ಲ ಅಂತ ಹೇಳಿದ್ದಾರೆ. ಇಲ್ಲಿ ಟೆಂಪಲ್ಗಿಂತ ಬೇರೆ ಟೆಂಪಲ್ ಒಂದು ಇದೆಯಲ್ಲ ಡೆಲ್ಲಿಯಲ್ಲಿ. ಟೆಂಪಲ್ಗಿಂತ ಇನ್ನೂ ದೊಡ್ಡ ಟೆಂಪಲ್ ಇದೆ, ರೋಮ್ ಟೆಂಪಲ್, ಅದು ಯಾವುದೋ ಗೊತ್ತಿಲ್ಲ. ಇಟಲಿ ಟೆಂಪಲ್. ಆ ಟೆಂಪಲ್ನ ಸುತ್ತಬೇಕು. ನಿನಗೆ ಚಾಮುಂಡೇಶ್ವರಿ, ಮಾರಮ್ಮ, ಗೌರಮ್ಮ, ರಾಘವೇಂದ್ರ ಸ್ವಾಮಿ ಇವೆಲ್ಲ ಏನು ಉಪಯೋಗ ಇಲ್ಲ ಕಾಂಗ್ರೆಸ್ ಅವ್ರಿಗೆ. ಅಲ್ಲಿ ಇಟಲಿ ದೇವರನ್ನ ನೀವು ಪ್ರದಕ್ಷಿಣೆ ಹಾಕಿ ಸರಿಯಾದಂಥ ಕಪ್ಪ ಕಾಣಿಕೆ ಕೊಟ್ಟರೆ ನೀವು ಕಂಟಿನ್ಯೂ, ನೀವು ಮುಖ್ಯಮಂತ್ರಿ ಆಗ್ತೀರಿ. ಇಲ್ಲ ಅಂದರೆ ಇಲ್ಲ. ಧನ್ಯವಾದ.